ಎವಿಎಂ ಕನ್ನಡ ವಾರ್ತೆಗಳು ನಿರಂತರ ಸುದ್ದಿಗಾಗಿ ನಿಮ್ಮೊಂದಿಗೆ ವೆಂಕಟೇಶ್ ದಾಸರಿ. ನಿರಂತರ ಚಿಂತಾಮಣಿ ನಗರ ಸಾರಿಗೆ ಸಂಚಾರ ವ್ಯವಸ್ಥೆ. ಚಿಂತಾಮಣಿ ನಗರದ ಜನರಿಗೆ ಮಹತ್ವದ ಸುದ್ದಿ. ಬಹುಕಾಲದಿಂದ ನಿರೀಕ್ಷೆಯಲ್ಲಿದ್ದ ನಗರ ಸಾರಿಗೆ ಬಸ್ ಸೇವೆ ಇದೀಗ ಆರಂಭಗೊಳ್ಳಲು ಸಜ್ಜಾಗಿದೆ. ಇದೇ ತಿಂಗಳ 20ನೇ ತಾರೀಕಿನಿಂದ ಚಿಂತಾಮಣಿ ನಗರದಲ್ಲಿ ಹೊಸ ಬಸ್ ಸಂಚಾರ ವ್ಯವಸ್ಥೆಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ತಿಳಿಸಿದರು. ಚಿಂತಾಮಣಿ ನಗರದ ಮಾಳಪ್ಪಳ್ಳಿಯ ತಮ್ಮ ನಿವಾಸದಲ್ಲಿ ಮಾತನಾಡಿದ ಸಚಿವರು, ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸುಲಭ ಸಾರಿಗೆ ವ್ಯವಸ್ಥೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಹೇಳಿದರು. ಈ ಯೋಜನೆಯ ಕನಸು 2012-13ರಲ್ಲೇ ಕಂಡಿದ್ದು, ಇದೀಗ ಅದು ಸಾಕಾರವಾಗುತ್ತಿರುವುದು ಸಂತಸದ ವಿಚಾರ ಎಂದು ಸಚಿವರು ತಿಳಿಸಿದ್ದಾರೆ. ಈಗಾಗಲೇ 10 ಮಾರ್ಗಗಳನ್ನು ಗುರುತಿಸಿದ್ದು, ಮೊದಲ ಹಂತದಲ್ಲಿ 5 ಪ್ರಮುಖ ಮಾರ್ಗಗಳಲ್ಲಿ ಬಸ್ ಸಂಚಾರ ಆರಂಭವಾಗಲಿದೆ. ಚಿಂತಾಮಣಿ ದಿಬ್ಬೂರಹಳ್ಳಿ, ಚಿಂತಾಮಣಿ ಹೆಚ್ ಕ್ರಾಸ್, ಚಿಂತಾಮಣಿ ಶ್ರೀನಿವಾಸಪುರ, ಚಿಂತಾಮಣಿ ಶಿಡ್ಲಘಟ್ಟ, ಚಿಂತಾಮಣಿ ಮುರುಗಮಲ್ಲ ಪೆದ್ದೂರು ಮಾರ್ಗಗಳಲ್ಲಿ ನಿರಂತರವಾಗಿ ಬಸ್ ಸಂಚಾರಕ್ಕೆ ಚಾಲನೆ ಸಿಗಲಿದ್ದು, ಈ ಭಾಗದಲ್ಲಿ ಓಡಾಡುವ ಪ್ರಯಾಣಿಕರಿಗೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಈ ನಗರ ಸಾರಿಗೆ ಸಂಚಾರಕ್ಕೆ ಮುಂದಾಗಿರುವುದಾಗಿ ತಿಳಿಸಿದರು. ಇಷ್ಟಲ್ಲದೆ ಚಿಂತಾಮಣಿಯಿಂದ ನಾರಾಯಣಪಲ್ಲಿ, ಮೈಲಾಪುರ ಮಾರ್ಗಗಳಾಗಿ ಕೈವಾರಕ್ಕೆ 1 ಬಸ್ ಹಾಗೂ ಚಿಂತಾಮಣಿಯಿಂದ ಮೈಲಾಂಡ್ಲಹಳ್ಳಿ, ಇಷ್ಟೇ ಅಲ್ಲದೆ ಚಿಂತಾಮಣಿಯಿಂದ ಗಡಿ ಪ್ರದೇಶವಾದ ಗೌನಪಲ್ಲಿ ಹಾಗೂ ಚಿಂತಾಮಣಿಯಿಂದ ಕೆಂಚಾರ್ಲಹಳ್ಳಿ ಈ ರೀತಿಯಾಗಿ 10 ಮಾರ್ಗಗಳನ್ನು ವಿಂಗಡಿಸಿರುವುದಾಗಿ ತಿಳಿಸಿದರು. ಬಸ್ ಖರೀದಿ, ನಿರ್ವಾಹಕರ ಚಾಲಕರ ನೇಮಕಾತಿ ಕೊರತೆ ಇತ್ಯಾದಿ ಸಮಸ್ಯೆಗಳನ್ನು ಸಾರಿಗೆ ಸಂಸ್ಥೆ ಎದುರಿಸುತ್ತಿದ್ದು, ಇದೆಲ್ಲವನ್ನೂ ಬಗೆಹರಿಸಿಕೊಂಡು ಈಗ ನಿರಂತರ ಬಸ್ ಸಂಚಾರಕ್ಕೆ ಚಾಲನೆ ನೀಡುವುದಾಗಿ ತಿಳಿಸಿದರು. ಇದಕ್ಕಾಗಿ ಸಾರಿಗೆ ಇಲಾಖೆ ಡಬಲ್ ಡೋರ್ನ 5 ಬಸ್ಗಳನ್ನು ನೀಡಿದ್ದು, 12 ಮೀಟರ್ ಉದ್ದದ 2 ಬಸ್ ಹಾಗೂ 8 ಮೀಟರ್ ಉದ್ದದ 3 ಬಸ್ಗಳನ್ನು ನೀಡಿದೆ. ಒಟ್ಟಾರೆ ಚಿಂತಾಮಣಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಗರ ಸಾರಿಗೆ ವ್ಯವಸ್ಥೆ ಆರಂಭವಾಗುತ್ತಿರುವುದು ಸಾರ್ವಜನಿಕರಿಗೆ ದೊಡ್ಡ ನೆರವಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇಲ್ಲ 1 ಗಂಟೆ ಕಾಯಬೇಕು, ಬಸ್ 2 ಗಂಟೆ ಕಾಯಬೇಕು ಅನ್ನೋ ಪ್ರಶ್ನೆ ಇರಲ್ಲ. ಬಸ್ ಈ ಕಡೆ ಹೋಯ್ತು ಅಂದರೆ ಮತ್ತೆ ಇನ್ನೊಂದು 10 ನಿಮಿಷ 15 ನಿಮಿಷಕ್ಕೆ ಈ ಕಡೆ ವಾಪಸ್ ಬರ್ತಾ ಇರ್ತದೆ ಬಸ್. ಅದರಿಂದ ಬೆಳಗಿಂದ ಸಂಜೆವರೆಗೂ ಸಂಚಾರ ಮಾಡುವಂಥದ್ದಿದೆ. ಇದೊಂದು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಉಪಯೋಗ ಎಲ್ಲರೂ ಪಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ